ಗಾಯ್ಸ್ ಇಲ್ಲಿ ನೋಡಿ ಯಾವ ಥರ ಹೊಡೆದೋಗೈತೆ. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ನೋಡ್ಬೋದು ಇವಾಗ ಎದ್ದೆ. ಮತ್ತು ಮುಂದೆಗಡೆ ನೀವು ವ್ಯೂ ನೋಡಿ, ಇವಾಗ ಸನ್ರೈಸ್ ಆಗ್ತಾ ಇದೆ, ಆಲ್ರೆಡಿ ಆಗಿಬಿಟ್ಟಿದೆ. ಮತ್ತು ನೋಡ್ಬೋದು ಇಲ್ಲಿ ಇದೆಯಲ್ಲ ಲೈಟ್ ಕಂಬ ಹತ್ರ, ಇಲ್ಲಿ ಮಸ್ತ್ 2 ಪಕ್ಷಿಗಳು ಕುತ್ಕೊಳುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮತ್ತು ಯಾರ್ಯಾರು ನಮ್ಮದು ಹಿಂದಿನ ಬ್ಲಾಗ್ ನೋಡಿಲ್ಲ ಅದನ್ನು ನೋಡಿ ದಯವಿಟ್ಟು. ಏನಕ್ಕಂದರೆ ಅಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳನ್ನ ನಾನು ಕವರ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ಮತ್ತು ಇವತ್ತು ಗೊತ್ತಿಲ್ಲ ನಮ್ಮ ದಿನ ಹೇಗೆ ಹೋಗುತ್ತೆ ಅಂತ, ನೋಡೋಣ ಬನ್ನಿ. ಮತ್ತು ಗೈಸ್ ಇವತ್ತು ನಾನು ಬೇಗ ಎದ್ದಿರೋದ್ರಿಂದ ನನಗೆ ತುಂಬಾ ಎನರ್ಜಿ ಫೀಲ್ ಆಗ್ತಿದೆ, ಲೈಕ್ ಫ್ರೆಶ್ನೆಸ್ ಅನ್ನಿಸ್ತಾ ಇದೆ. ನಾನು ಇನ್ಮೇಲೆ ಟ್ರೈ ಮಾಡ್ತೀನಿ ಬೆಳಗ್ಗೆ 6 ಗಂಟೆ ಅಷ್ಟಕ್ಕೆಲ್ಲ ಎದ್ದೇಳೋಕ್ಕೆ. ತುಂಬಾ ಒಳ್ಳೆ ಚೆನ್ನಾಗಿ ಅನ್ನಿಸ್ತಾ ಇದೆ ಬೆಳಗ್ಗೆನೇ ಎದ್ದು. ಮುಂಚೆ ಎಲ್ಲ ನಾನು ಯೂಶಲಿ 8 ಗಂಟೆ 9 8:30 ಆ ಥರ ಎದ್ದೇಳ್ತಿದ್ದೆ. ಸೊ ಇವತ್ತು ಲೈಕ್ ಬೇಗ ಮನಿಕೊಂಡ್ರೆ ಬೇಗನೆ ಎದ್ದೇಳ್ಬೋದು. ನೆನ್ನೆ ಬೇಗ ಮನಿಗಿದ್ದೆ 10 ಗಂಟೆಗೆಲ್ಲ, ಅದಕ್ಕೇನೆ ಇವಾಗ ಬೇಗ ಎದ್ದಿದ್ದೀನಿ. ಮತ್ತೆ ಗೈಸ್ ಇನ್ನೊಂದು ಅನೌನ್ಸ್ಮೆಂಟ್ ಏನಪ್ಪ ಅಂದರೆ, ನಾನು ರಿಯಲ್ ಟಾಕಲ್ಲಿ ಹೇಳಿದ್ದೆ ನನ್ನ ಡೈಲಿ ವೀಡಿಯೋಸು ಬೆಳಗ್ಗೆ 8 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ಅದರಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇನ್ಮೇಲೆ ನನ್ನ ವೀಡಿಯೋಸು ಸಂಜೆ 6 ಗಂಟೆಗೆ ಬರುತ್ತೆ ಡೈಲಿ. ಸೊ ಅದೊಂದು ಸ್ವಲ್ಪ ನೀವು ಮತ್ತೆ ಇದರ ಚೇಂಜಸ್ ಮಾಡೋಕ್ಕೆ ಹೋಗಲ್ಲ, ಇದೊಂದು ಸತಿ ಚೇಂಜಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಪ್ರತಿದಿನ ಇನ್ನು ಸಂಜೆ 6 ಗಂಟೆಗೆ ನನ್ನ ಒಂದು ಡೈಲಿ ವ್ಲಾಗ್ ಬರುತ್ತೆ. ಸೊ ಅದನ್ನು ದಯವಿಟ್ಟು ಚೆಕ್ಔಟ್ ಮಾಡಿ. ಇಲ್ಲಿ ನೋಡಿ ಗೈಸ್, ನಮ್ಮ ತಂಗಿ ಇನ್ನೂ ಹೆಂಗೆ ಮನಗಿದ್ದಾಳೆ ಗೈಸ್. ಇಲ್ಲಿ ನೋಡಿ ನಮ್ಮ ಮನೇಲಿ ಏನೋ ಮಾಡ್ತಾವ್ರಿ ನಮ್ಮಮ್ಮ. ಮೀನಿನ ಸಾರು ಅಂತ ಬದ್ನೇಕಾಯಿ ಹಾಕ್ಬಿಟ್ಟು ಮೀನಿನ ಸಾರು ಅಂತವ್ರೆ. ಇವಾಗ ಸ್ನಾನ ಆದ್ಮೇಲೆ ಸಿಗ್ತೀನಿ ಗೈಸ್ ನಿಮ್ಗೆ. ಯಾರು ಬರ್ತಾವ್ರೆ ನೋಡಿ ಇಳಿದ್ರು. ಇವಾಗ ಇಳ್ದಿ ಬರ್ತಾ ಇದ್ದಾರೆ ಮಹಾರಾಣಿ ಅವರು. ಮಹಾರಾಣಿ ಮಹಾರಾಣಿ ಎಲ್ಲೋತಿದೆ? ಐ ಡೋಂಟ್ ಲೈಕ್ ಬದನೆಕಾಯಿ ಗಾಯ್ಸ್. ಇವಾಗ ಮಸ್ತ್ ಸ್ನಾನ ಎಲ್ಲ ಆಯಿತು ನೋಡ್ಬೋದು. ಮತ್ತು ಇವಾಗ ನೋಡಿ ನಮ್ಮ ನೈಲ್ಸು ಎಷ್ಟೆಷ್ಟು ಉದ್ದ ಬೆಳೆದ್ಬಿಟ್ಟಿದೆ ಉಗುರುಗಳು. ಸೊ ಇದು ಇವಾಗ ಕಟ್ ಮಾಡ್ಕೊಳ್ಳೋಣ ಗಾಯ್ಸ್. ಇವತ್ತಿನ ತಿಂಡಿ ಇದು ಬದನೆಕಾಯಿ ಗ್ರೇವಿ ಮತ್ತು ಚಪಾತಿ. ಇಲ್ಲಿ ನೋಡಿ ಗಾಯ್ಸ್, ನಾನು ತಿಂಡಿ ಮಾಡಿ ಮೇಲೆ ಬಂದೆ. ನೋಡಿ ನಮ್ಮ ತಂಗಿ ಏನು ಮಾಡ್ತಾವಳೆ, ಚಪಾತಿನ ಇದು ಮಾಡ್ತಾವಳೆ. ಏನ್ ಹೇಳೋಣ, ಯಾರಿಗೆ ಹಾಕ್ಕೊಡ್ತೀಯ? ನಂಗ ಬೇಡಪ್ಪ ಗಾಯ್ಸ್. ಇಲ್ಲಿ ನೋಡಿ ಅಲ್ಲೇ ಮಳೆ ಬರಂಗ ಆಗ್ಬಿಟ್ಟೈತೆ ನೋಡಿ, ತೋರಿಸ್ತೀನಿ ನೋಡಿ. ಫುಲ್ ಮೋಡ ಫುಲ್ ಮೋಡ ಗಾಯ್ಸ್. ಮಳೆ ಎಲ್ಲಿದ್ಯಪ್ಪ, ಮಳೆ ಬಾರಪ್ಪ ಬೇಗ. ನಾವು ಮಳೆ ನೋಡೆ ಲೈಕ್ ಎಷ್ಟೋ ತಿಂಗಳು ಆಗ್ಬಿಟ್ಟೈತೆ ಗಾಯ್ಸ್. ನಿಜವಾಗ್ಲೂ ಬೇರೆ ಕಡೆ ಎಲ್ಲ ಮಳೆ ಬರ್ತೈತೆ, ನಮ್ ತುಮಕೂರಲ್ಲಿ ಮಾತ್ರ ಮಳೆ ಬರ್ತಿಲ್ಲ. ಫೈನಲಿ ಗಾಯ್ಸ್ ಮಳೆ ಬರ್ತಿದೆ ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ನೋಡಿ ಗಾಯ್ಸ್, ಅದು ಮಳೆದು ವಾಸನೆನೆ ಒಂಥರ ಸೈಕು ಗಾಯ್ಸ್. ತರ ಮಳೆ ವಾಸನೆ ಅಂತೂ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಸಖತ್ತಾಗಿರುತ್ತೆ ಆ ಮಳೆ ವಾಸನೆ. ಇಲ್ಲೋಡಿ ಇವಳು ಓಡ್ ಬಂದಿದ್ದು ನಮ್ ತಂಗಿ. ಗಾಯ್ಸ್ ಅಲ್ಲೋಡಿ ಮಸೀದಿ ಮೇಲೆ ಎಷ್ಟು ಚೆನ್ನಾಗಿ ಕುಂತೈತೆ ಅದು. ಗೈಸ್ ಬೆಳಗ್ಗಿಂದ ಎಲ್ಲಾನು ಚೆನ್ನಾಗೇನೆ ಇತ್ತು, ಬಟ್ ಇವಾಗ ಒಂದು ಇನ್ಸಿಡೆಂಟ್ ಆಯ್ತು. ಅದಾದಾಗಿಂದ ನನ್ನ ಮೂಡ್ ಆಫ್ ತುಂಬಾನೇ ಆಗ್ಬಿಟ್ಟಿದೆ. ಅದೇನಪ್ಪಾ ಅಂದ್ರೆ, ನಮ್ ಕಾರ್ ಇದೆಯಲ್ಲ, ನಮ್ ಕಾರಿಂದು ಹಿಂದ್ಗಡೆ ರಿಯರ್ ಗ್ಲಾಸ್ ಹೊಡೆದೋಯ್ತು. ಏನಕ್ಕಂದ್ರೆ ಅದು ಮಳೆ ಬಂದಿರೋ ಕಾರಣ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಎಡ್ಜಸ್ ಇರುತ್ತಲ್ಲ ಸಜ್ಜದು, ಆ ಎಡ್ಜಸ್ ಇನ್ ಕಲ್ ಬಿದ್ದು ಇವಾಗ ಗ್ಲಾಸ್ ಪೂರ್ತಿ ಹೊಡೆದೋಗಿದೆ. ಇವಾಗ ತೋರಿಸ್ತಿದ್ದೆ ನಿಮ್ಗೆ, ಮಳೆ ಬರ್ತಿದೆ, ಮಳೆ ನಿಂತಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಲೈಕ್ ಏನ್ ಗೊತ್ತಾ, ಅಷ್ಟ್ ಕಷ್ಟಪಟ್ಟು ಸ್ವಂತ ನಾನೇ ವಿಡಿಯೋ ಶೂಟ್ ಮಾಡಿ ಅರ್ನ್ ಮಾಡಿರೋ ದುಡ್ಡು ಕಾರ್ ತಗೊಂಡು ಅರ್ನ್ ಮಾಡಿರೋ ದುಡ್ಡಲ್ಲಿ ನಾನು ಆ ಕಾರ್ನ ತಗೊಂಡಿದ್ದೆ. ಆ ಕಾರಿಗೆ ಒಂದ್ ಸ್ಕ್ರಾಚ್ ಬಿದ್ರು ನನಗ್ ಸ್ಕ್ರಾಚ್ ಬಿದ್ದಂಗ ಆಗುತ್ತೆ. ಬಟ್ ಇವಾಗ ಗ್ಲಾಸೇ ಹೊಡೆದೋಯ್ತು. ನಾನು ಎಷ್ಟು ಪ್ರಯತ್ನ ಪಟ್ಟೆ ಆದ್ರೂ ಒರಿಜಿನಾಲಿಟಿನ ಹಂಗೇನೆ ಇಟ್ಕೊಳಕ್ಕೆ, ಲೈಕ್ ಒರಿಜಿನಲ್ ಹೇಗಿದ್ಯೋ ಅದೇ ಎಲ್ಲಾ ಪಾರ್ಟ್ಸ್, ಪ್ರತಿಯೊಂದು ಪಾರ್ಟ್ಸ್ ಆ ಕಾರಲ್ಲಿ ಇದ್ದಿದ್ದು ಒರಿಜಿನಲ್ಲೇನೆ ಇತ್ತು. ಎಲ್ಲಾ ಮಾರುತಿ ಕಂಪ್ನಿದೇನೆ ಇತ್ತು. ಬಟ್ ಇವಾಗ
ಗ್ಲಾಸ್ ರೀಪ್ಲೇಸ್ ಮಾಡಿಸೋದು ಅದೇನು ದೊಡ್ಡ ವಿಷಯ ಅಲ್ಲ ಗೈಸ್, ಬಟ್ ಆ ಒಂದು ಒರಿಜಿನಾಲಿಟಿ ಇದೆಯಲ್ಲ ಅದನ್ನ ಯಾರ ಕೈಯಿಂದನೂ ರೀಪ್ಲೇಸ್ ಮಾಡ್ಸಕ್ ಆಗಲ್ಲ. ನನ್ಗಂತೂ ತುಂಬಾನೇ ಬೇಜಾರಾಗ್ಬಿಡ್ತು. ಬೆಳಗಿಂದ ಎಲ್ಲ ಚೆನ್ನಾಗೇನೆ ಇತ್ತು. ಈ ಒಂದು ಫೀಲಿಂಗ್ಸ್ ಯಾರು ಅವ್ರು ಕಾರ್ ಇಕ್ಕಿರ್ತಾರಲ್ಲ ಅವ್ರಿಗಷ್ಟೇ ಗೊತ್ತಾಗೋದು. ಅದ್ರಲ್ಲೂ ನಾವು ಹುಡುಗರು ಕಾರ್ ಮೇಲೆ ಮತ್ತೆ ಗಾಡಿಗಳ ಮೇಲೆ ಕಾರ್ ಮೇಲೆ ಇಕ್ಕಿರೋ ಅದು ಒಂದು ಬಾಂಡಿಂಗು ಯಾವ್ದ್ರ ಮೇಲೂ ಇಕ್ಕಲ್ಲ ನಾವು. ತೋರಿಸ್ತೀನಿ ರೀ ಇವಾಗ ಮಳೆ ನಿಲ್ಲಿ. ಗಾಯ್ಸ್ ಇಲ್ಲಿ ನೋಡಿ ಯಾವ ತರ ಹೊಡೆದೋಗೈತೆ. ಇಲ್ಲಿ ನೋಡಿ ಗಾಯ್ಸ್ ಗ್ಲಾಸು ಹೊಡೆದೋಗಿರೋದು, ಇಲ್ಲಿಗೆ ಬಿದ್ದೈತೆ ಅದು ಕಲ್ಲು. ಇಲ್ಲಿ ನೋಡಿ ಒಳಗಡೆ ಕಲ್ಲುಗಳು. ಓಕೆ ಗೈಸ್, ಇವಾಗ ಫೈನಲಿ ನಮ್ಮ ಕಾರಿಂದು ಗ್ಲಾಸ್ ಹಾಕ್ಸಕ್ಕೆ ಹೋಗ್ತಾ ಇದೀವಿ. ಸೊ ನೈಟು ಏನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಮಳೆ ಬರ್ತಿತ್ತು ಮತ್ತು ಕತ್ಲೆ ಬೇರೆ ಆಗಿತ್ತು. ಸೊ ಅಷ್ಟು ಕ್ಲೀನಾಗಿ ಕೆಲಸ ಆಗಲ್ಲ. ಅದಕ್ಕೇ ಇವಾಗ ನಮ್ಮ ಫ್ರೆಂಡ್ ಬಂದಿದ್ದಾನೆ. ಸೊ ಇವಾಗ ನಾವು ಗ್ಲಾಸ್ ಹಾಕ್ಸಕ್ಕೆ ಹೋಗ್ತಾ ಇದೀವಿ, ಬನ್ನಿ ತೋರಿಸ್ತೀನಿ. ಗೈಸ್ ಫೈನಲಿ ನೋಡಿ ಹಾಕ್ಸಿದ್ದೀವಿ. ಇವಾಗ ಈ ಥರ ಕಾಣ್ತಿದೆ. ಫೈನಲಿ ಮಸ್ತು ನಾವು ಅದಕ್ಕೆ ಗ್ಲಾಸ್ನ ಹಾಕಿಸ್ಕೊಂಡು ಬಂದು. ಸೊ ಅದ್ರ ಟೋಟಲ್ ಕಾಸ್ಟ್ ಬಂದು 1600 ಬಿತ್ತು ನಮಗೆ. ಆ್ಯಕ್ಚುಲಿ ಅವರು ನಮಗೆ ಒಳ್ಳೆ ರೀಸನಬಲ್ ಪ್ರೈಸನ್ನೇ ಹಾಕ್ಕೊಟ್ರು. ಮತ್ತು ಗ್ಲಾಸು ಯಾವುದು ಲೋಕಲ್ ಹಾಕ್ಸಿಲ್ಲ ನಾವು, ಸೊ ಒರಿಜಿನಲ್ಲೇನೆ ಹಾಕ್ಸಿರೋದು. ಸೊ ಆದ್ರೂ ಕಮ್ಮಿನೇ ಬಿತ್ತು, ಅದೊಂದು ಆಶ್ಚರ್ಯ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಅದಾಗಿರೋದು ಇನ್ಸಿಡೆಂಟ್ ಆದಮೇಲಿಂದ ನಾನು ಇವತ್ತು ಬೆಳಗ್ಗಿಂದ ತಿಂಡಿನೂ ಕೂಡ ಮಾಡಿಲ್ಲ. ನನ್ಗೆ ಆ ಗ್ಲಾಸ್ ಹಾಕ್ಸೋವರೆಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಆ ಫೀಲಿಂಗ್ ಹೆಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ ಗೈಸ್ ನಿಮ್ಮ ಹತ್ರ. ಮತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಾನು ವೀಡಿಯೋನೇ ಮಾಡೋದು ಬೇಡ ಅಂತಿದ್ದೆ, ಬಟ್ ಆದ್ರೂ ನಾನು ಡೈಲಿ ಬ್ಲಾಗ್ ಚಾಲೆಂಜ್ ಅಂತ ತೊಗೊಂಡ್ಬಿಟ್ಟಿನಿ. ಸೊ ನಿಮಗೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ಸಂಜೆ 6 ಗಂಟೆಗೆ ಬ್ಲಾಗ್ ಬರುತ್ತೆ, ಚೆಕ್ಔಟ್ ಮಾಡಿ, ಎಲ್ಲರೂ ಮಿಸ್ ಮಾಡಬೇಡಿ. ಸೊ ಈ ಮಾತನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.